ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ 2ನೇ ದಿನದ ಪೂಜೆ ಆಗಿರುತ್ತೆ. ನಾನು ಲಾಸ್ಟ್ ವಿಡಿಯೋಲ್ಲೇ ಹೇಳ್ದಂಗೆ ನಮ್ಮ ಮನೆಯಲ್ಲಿ 2 ದಿನ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ. ನಮ್ಮ ಮನೆಯಲ್ಲೆಲ್ಲ ಎಲ್ಲರೂ ಅಷ್ಟೇ, ಅಂದರೆ ನಮ್ಮ ಕಡೆ. ನಾನು ಈ ವಿಡಿಯೋನ ಮಂಡೇನೇ ಅಪ್ಲೋಡ್ ಮಾಡೋಣ ಅಂತ ಎಲ್ಲ ಎಡಿಟ್ ಎಲ್ಲ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಆಗ್ತಾಯಿದ್ದೀನಿ. ಇವತ್ತು ನೋಡಿ, ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಬೇಗ ಅಂದರೆ ಸುಮಾರು ಒಂದು 3:45 ಆಗಿತ್ತೇನೋ. ಅಷ್ಟೊತ್ತಿಗೆ ಎದ್ದೆ. ನೋಡಿ ಯಾವ ಥರ ಇದೆ ಅಂತ. ಇನ್ನೂ ಕತ್ಲೆ ಇದೆ. ಅಷ್ಟೊತ್ತಿಗೆ ಎದ್ದಿದ್ದೀನಿ. ಯಾಕೆಂದರೆ ಬೇಗ ಅಡುಗೆ ಮಾಡಿ ಮತ್ತೆ ಎಡೆ ಹಾಕಬೇಕು. ಅದಕ್ಕೋಸ್ಕರ ಸ್ಟವ್ ಮತ್ತೊಂದು ಸಾರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ಮಡಿಯಿಂದ, ತುಂಬ ಭಕ್ತಿಯಿಂದ ಶಿವನಿಗೆ ಮಾಡಬೇಕು ಇವತ್ತು. ಅದಕ್ಕೆ ಮತ್ತೆ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಸ್ನಾನ ಇಲ್ಲದೆ ಏನು ಕೆಲಸ ಮಾಡೋಂಗಿಲ್ಲ ಇವತ್ತು. ನಾನು ಮತ್ತೆ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು ಪೂಜೆ ಮಾಡಿನೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಇನ್ನು ಅಡುಗೆ ಬಗ್ಗೆ ಹೇಳೋದಾದರೆ ಏನು ಅಡುಗೆ ಬೇಕೋ ಮಾಡ್ಬೋದು. ವೆಜ್ಜಲ್ಲಿ ಎಷ್ಟು ವೆರೈಟೀಸ್ ಬೇಕಾದರೂ ಮಾಡ್ಬೋದು, ಎಷ್ಟು ಸ್ವೀಟ್ ಬೇಕೋ ಮಾಡ್ಬೋದು, ಏನು ಬೇಕೋ ಮಾಡ್ಬೋದು. ಒಟ್ಟಲ್ಲಿ ಎಷ್ಟು ಅಡುಗೆ ಮಾಡಿ ಆದರೂ ದೇವ್ರಿಗೆ ನೈವೇದ್ಯಕ್ಕೆ ಅಂದರೆ ಎಡೆಗೆ ಇಡ್ಬೋದು. ನಾವು ಮುಖ್ಯವಾಗಿ ಏನಪ್ಪ ಮಾಡ್ತೀವಿ ಅಂದರೆ ಕಾಳು ಸಾರು, ಮುದ್ದೆ, ಅನ್ನ, ಕೋಸಂಬರಿ, ಹೆಸರುಬೇಳೆ, ಹಪ್ಳ, ಪಾಯಸ, ಮೊಸರನ್ನ, ಬಜ್ಜಿನೋ, ಬೋಂಡನೋ, ವಡೆನೋ ಯಾವುದಾದ್ರೂ ಒಂದು. ಇನ್ನೂ ಬೇಕಾದರೆ ಎಷ್ಟು ಥರ ಪಲ್ಯಗಳು ಬೇಕಾದಷ್ಟು ಮಾಡ್ಕೊಬೋದು. ಮುಖ್ಯವಾಗಿ ಪಾಯಸ ಮಾಡ್ತಾರೆ, ಮುದ್ದೆ, ಕಾಳು ಸಾರು. ನಮ್ಮ ಸೈಡಂತೂ ಈ ಥರ ಪದ್ಧತಿ. ಶಿವರಾತ್ರಿ ಹಬ್ಬಕ್ಕೆ ಈ ಥರ ಅಡುಗೆ ಮಾಡೋ ಪದ್ಧತಿ ಇದೆ. ಅದರಲ್ಲೂ ಸೂರ್ಯೋದಯ ಆಗೋದಕ್ಕೆ ಮುಂಚೆನೇ ಅಡುಗೆ ಮಾಡಿ ಎಡೆ ಹಾಕಬೇಕು ಅನ್ನೋ ಪದ್ಧತಿ ಕೂಡ ಇದೆ. ಈಗ ಯಾರೂ ಅಷ್ಟು ಬೇಗ ಎದ್ದು ಮಾಡಲ್ಲ. ನಾನು ಒಂದು 8 ಗಂಟೆ ಒಳಗಡೆ, 8:30 ಒಳಗಡೆ ಮುಗಿಸ್ಕೊತೀನಿ. ಸೂರ್ಯೋದಯಕ್ಕೆ ಮುಂಚೆನೇ ಹೇಳ್ಬೇಕು ಅಂದರೆ ಅಡುಗೆ ಎಲ್ಲ ಆಗಿರಬೇಕು ಅಂದರೆ ಜಾಗರಣೆ ಇದ್ದೇ ಮಾಡಬೇಕಾಗುತ್ತೆ. ಈಗ ಸ್ಟವ್ ಪೂಜೆ ಎಲ್ಲ ಆಯಿತು. ಅಡುಗೆನ ಸ್ಟಾರ್ಟ್ ಮಾಡ್ಕೊಬೇಕು. ಈಗ ನಾನು ಮುದ್ದೆ ಸಾರು ಅಂದರೆ ಕಾಳು ಸಾರು, ಅವರೆಕಾಳು ಎಲ್ಲ ಮಿಕ್ಸ್ ಎಲ್ಲ ಹಾಕ್ಬಿಟ್ಟು, ಕಾಳೆಲ್ಲ ಮಿಕ್ಸ್ ಹಾಕ್ಬಿಟ್ಟು ಅದನ್ನು ಕಾಳು ಸಾರು ಮಾಡಿ, ಮತ್ತು ಪಾಯಸ, ಬೋಂಡ, ಕೋಸಂಬರಿ, ಹಪ್ಳ, ರೈಸ್ ಮಾಡಿದ್ದೆ, ಮತ್ತು ಪಾಯಸ ಮಾಡಿದ್ದೆ. ಇನ್ನು ಅಷ್ಟೇ, ಇನ್ನೇನೂ ಇಲ್ಲ. ಇಷ್ಟು ಮಾಡೋದಕ್ಕೆ ಟೈಮ್ ಸ್ವಲ್ಪ ಬೇಕಾಗುತ್ತಲ್ವ. ಹೆಸರುಬೇಳೆ ಪಾಯಸ ಮಾಡಿದ್ದೆ ನಾನು. ಹೆಸರುಬೇಳೆ ಶಾವಿಗೆ ಹಾಕಿ ಪಾಯಸ ಮಾಡಿದ್ದೆ. ಯಾವಾಗಲೂ ಅಷ್ಟೇ ಇದೇ ಐಟಮ್ಸೇ ಮಾಡ್ತೀನಿ. ಪ್ರತಿ ವರ್ಷ ಅಷ್ಟೇ ನಾನು ಇದೇ ಥರನೇ ಐಟಮ್ಸ್ ಮಾಡೋದು ಈ ಹಬ್ಬಕ್ಕೆ. ಅಡುಗೆದೆಲ್ಲ ಡೀಟೇಲಾಗಿ ವಿಡಿಯೋ ಏನೂ ಮಾಡಿಲ್ಲ. ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದು ಅದನ್ನೇ ಹಾಕಿದ್ದೀನಿ. ಡೀಟೇಲಾಗೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ಹಾಕೋದಕ್ಕೂ ಆಗಿಲ್ಲ. ಇನ್ನು ಅಡುಗೆ ಮಾಡಿಟ್ಟು ಮತ್ತೆ ಒಂದು ಸಾರಿ ಮನೆ ಒರೆಸ್ಬೇಕು. ಮನೆ ಒರೆಸಿ ಮತ್ತೆ ಬಾಗಿಲು ತೊಳೆದು ರಂಗೋಲಿ, ಬಟ್ಟು ಎಲ್ಲ ಇಟ್ಟು ಮತ್ತೆ ಪೂಜೆ ಮಾಡಬೇಕು. ನೋಡಿ, ಅಡುಗೆ ಆಗ್ತಾ ಬಂದಿದೆ. ಸ್ವಲ್ಪ ಬೆಳಕಾಗಿದೆ. ಈಗ ಬೋಂಡ ಕರಿತಾ ಇದ್ದೀನಿ. ಕೋಸಂಬರಿ ಎಲ್ಲ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಪ್ಳನೂ ಕರಿತಾ ಇದ್ದೀನಿ. ಹಪ್ಪಳ ಎಲ್ಲ ಕರೆದಾದ್ಮೇಲೆ ಲಾಸ್ಟಲ್ಲಿ ಮುದ್ದೆಗಿಟ್ಟೆ. ಇನ್ನು ಹಪ್ಪಳ ಕರೆದು ಒಂದು ಕವರಲ್ಲಿ ಹಾಕಬೇಕಾಗುತ್ತೆ. ಯಾಕೆಂದರೆ ಅದು ಕ್ರಿಸ್ಪಿಯಾಗಿ ಮೆತ್ತಗಾಗ್ಬಿಡುತ್ತೆ. ಕವರಲ್ಲೇ ಹಾಕಿದರೆ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಅಂತ ಹಪ್ಪಳನ ಹಾಕಿದ ತಕ್ಷಣ, ಗೋಲ್ಸಿದ ತಕ್ಷಣ ಕವರಲ್ಲಿ ಹಾಕಿಡಬೇಕು. ಆಗ ಚೆನ್ನಾಗಿರುತ್ತೆ. ಕವರಲ್ಲಿ ಹಾಕಿಟ್ರೆ ಎಷ್ಟು ದಿನ ಇಟ್ಟಿದ್ರೂ ಅದು ಮೆತ್ತಗಾಗಲ್ಲ, ಹಾಗೇ ಇರುತ್ತೆ ಹಪ್ಪಳ. ಮೆತ್ತಗನೇ ಆಗಲ್ಲ. ಒಂದು 20 ದಿವಸ, ಒಂದು ತಿಂಗಳಿಟ್ಟು ನೋಡಿ ಬೇಕಾದರೆ. ಆ ಕವರಲ್ಲಿ ಹಾಕಿದ್ರೆ ಹಾಗೆ ಕ್ರಿಸ್ಪಿಯಾಗೇ ಇರುತ್ತೆ. ಇನ್ನು ಲಾಸ್ಟಲ್ಲಿ ಮುದ್ದೆಗಿಟ್ಟಿದ್ದೀನಿ. ನಾವು ಅಕ್ಕಿ ನುಚ್ಚು ಅಥವಾ ಅಕ್ಕಿ ಹಾಕಿನೇ ಮುದ್ದೆ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಮುದ್ದೆ ಮಾಡ್ತಾಯಿದ್ದೀನಿ. ಇದನ್ನು ಎಡೆಗಿಡಕ್ಕೆ ಚಿಕ್ಕ ಮುದ್ದೆ ಮಾಡಬೇಕು, ದೊಡ್ಡದೆಲ್ಲ. ನಾವು ಮಾಮೂಲಿ ನಾರ್ಮಲಾಗಿ ಮುದ್ದೆ ಮಾಡ್ತೀವಲ್ವ, ಅದರಲ್ಲೇ ಒಂದು 3 ಮುದ್ದೆ 4 ಮುದ್ದೆ ಥರ ಮಾಡಿ ಎಡೆಗೆ ಇಡೋದು. ಮುದ್ದೆನೂ ಆಯಿತು ನೋಡಿ. ಈಗ ಎಲ್ಲ ರೆಡಿ ಆಯಿತು. ಪಾಯಸ ಆಯಿತು, ಬೋಂಡ ಆಯಿತು, ಕೋಸಂಬರಿನೂ ಆಯಿತು, ರೈಸು ಆಲ್ರೆಡಿ ಆಗಿದೆ. ನೋಡಿ, ಹಪ್ಪಳನೂ ಕರೆದು ಇಟ್ಟಿದ್ದೀನಿ. ಈಗ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ನೋಡಿ, ರಾತ್ರಿ ಹಾಕಿರೋ ಎಡೆನ ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಇದು ಹಸುಗೆ ಕೊಡ್ತೀನಿ. ಆಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೇಲಿ ಹೂವು ಅಂತೂ ತೆಗೆಯಲ್ಲ, ನೆನ್ನೆ ಇಟ್ಟಿರೋದೇ ಇರುತ್ತೆ. ಹೂವು ತೆಗೆಯಲ್ಲ ಇವತ್ತು. ನೆನ್ನೆ ಇಟ್ಟಿರೋ ಹೂವಾಗೇ ಪೂಜೆ ಮಾಡೋದು. ಮತ್ತು ದೇವ್ರ ಮನೆ ಕೆಳಗಡೆ ಎಲ್ಲ ಎಡೆ ಹಾಕಿರ್ತೀವಲ್ವ, ಅದನ್ನೆಲ್ಲ ಒರೆಸ್ಕೊಂಡು ಮತ್ತೆ ಇದನ್ನೆಲ್ಲ ನೀರು ಹಾಕಿ ಒರೆಸ್ಬಿಟ್ಟು, ಮತ್ತೆ ರಾತ್ರಿ ಹಾಕಿದ್ದೆ ಅಲ್ವ ರಂಗೋಲಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಬಾಳೆ ಎಲೆ ಇಟ್ಟು, ಮತ್ತು ಎಡೆ ಏನೇನು ಮಾಡಿದ್ದೀವೋ ಎಲ್ಲ ಎಡೆಯಲ್ಲಿಟ್ಟು ಮತ್ತೆ ಪೂಜೆ ಮಾಡಿ, ಮತ್ತು ಎಡೆನ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿಗೆ ಕೊಟ್ಟು, ಆ ಪ್ರಾಣಿ ಪಕ್ಷಿ ತಿಂದಾದಮೇಲೆ ನಾವು ಎಡೆನ ತಿನ್ನೋದು, ಅಂದರೆ ನಾವು ಎಡೆನ ಸ್ವೀಕರಿಸೋದು. ಆ ಥರ ಪದ್ಧತಿ ಇದೆ.
ದಿನದ ಪೂಜೆ ಎಲ್ಲ ಆಯಿತು, ಅಂದರೆ ಸೋಮವಾರದ ಪೂಜೆ ಎಲ್ಲ ಆಯಿತು. ಪೂಜೆ ನೋಡಿ ಎಡೆ ಅಲ್ಲಿ ಇಟ್ಟಿದ್ದೀವಿ. ಕಾಗೆ ಅಥವಾ ಯಾವುದೇ ಆಗಲಿ ಒಂದು ಪ್ರಾಣಿ ಪಕ್ಷಿ ಬಂದು ಅದನ್ನು ಸ್ವೀಕರಿಸಿದ ಮೇಲೇ ನಾವು ಎಡೆನ ಸ್ವೀಕರಿಸೋದು, ಅಂದರೆ ಎಡೆನ ನಾವು ತಿನ್ನೋದು. ಫಸ್ಟು ನೋಡಿ ಕಾಗೆ ಮತ್ತು ಗೋರಂಕಿಗಳು ಎಲ್ಲ ಎಷ್ಟೊಂದು ಬಂದ್ಬಿಡ್ತು ಗೊತ್ತಾ. ನೋಡಿ ಆ ಸೈಡ್ ಇದೆ, ಇನ್ನೂ ಇಡ್ತಾ ಇದ್ದಂಗೆ ಗೋರಂಕಿ ಒಂದು 4-5 ಕಾಗೆ ಎಲ್ಲ ಬಂದು ತಿಂತು. ಈ ಥರ ಬಂದು ತಿಂದರೆ ದೇವರು ನಮ್ಮ ಪೂಜೆನ, ನಮ್ಮ ಸೇವೆನ ಸ್ವೀಕರಿಸಿದ್ದಾರೆ ಅಂತ ಅರ್ಥ ಅಂತ ಹೇಳ್ತಾರೆ. ಎಡೆ ಜೊತೆ ನೀರು ಇಟ್ಟಿರ್ತೀವಿ ನೋಡಿ. ಗೋರಂಕಿ ಪಕ್ಷಿಗಳಂತಾರಲ್ವ, ಅದೆಲ್ಲ ತಿಂದ್ವು. ಮತ್ತು ಆ ಕಡೆ ಇನ್ನೂ ಇದೆ ನೋಡ್ರಿ, ಕಾಗೆ ಬಂದಿದ ತಕ್ಷಣ ಅವೆಲ್ಲ ಹೊರಟೋದ್ವು. ನಾನು ಒಳಗಡೆ ಕಿಟಕಿಯಿಂದ ಇದನ್ನು ವಿಡಿಯೋ ಮಾಡ್ಕೊಂಡಿದ್ದು, ಅದು ಹತ್ರ ಹೋದರೆ ಅವು ಹಾರ್ಕೊಂಡು ಹೋಗುತ್ತೆ ಅಂತ. ನೋಡಿ ಕಾಗೆ ಬಂದು ತಿಂತಾ ಇದೆ. ಫ್ರೆಂಡ್ಸ್, ಈ ವರ್ಷದ ಶಿವರಾತ್ರಿ ಹಬ್ಬ ಇಲ್ಲಿಗೆ ಮುಗೀತು. ಪೂಜೆ, ಅಡುಗೆ, ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಕಡೆ ನಂದಿ ಹಿಲ್ಸು ಅಥವಾ ನಂದಿ ಟೆಂಪಲ್ ಹತ್ರ ತುಂಬ ಗ್ರ್ಯಾಂಡಾಗಿ ಜಾತ್ರೆ ಆಗುತ್ತೆ ಶಿವರಾತ್ರಿ ಹಬ್ಬದಲ್ಲಿ. 1 ವೀಕ್ವರೆಗೂ ಜಾತ್ರೆ ನಡೀತಾನೆ ಇರುತ್ತೆ, ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಪ್ರತಿ ವರ್ಷವೂ ಅಷ್ಟೇ. ಇನ್ನೂ ಹಬ್ಬ 1 ವೀಕ್ ಇದ್ದಂಗೆ ಎತ್ತುಗಳ ಪರಸೆ ಅಂತಾರಲ್ವ, ಅದೆಲ್ಲ ಮಾಡಿರ್ತಾರೆ, ಎತ್ತುಗಳಿರುತ್ತೆ, ತುಂಬ ದೊಡ್ಡದಾಗಿ ಜಾತ್ರೆ ಆಗುತ್ತೆ. ಎಲ್ಲ ಮುಗಿಸ್ಕೊಂಡು ಜಾತ್ರೆಗೂ ಹೋಗಿ ಬರೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಲಾಸ್ಟ್ ಇಯರು ಹೋಗಿರಲಿಲ್ಲ, ಈ ಸಾರಿ ನನ್ನ ಮಗಳು ರಜೆ ಇದೆ, ಅದಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಜಾತ್ರೆಗೆ. ನಂದಿ ಟೆಂಪಲ್, ನಂದಿ ಹಿಲ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಮತ್ತು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಮಗಂತೂ ಶಿವರಾತ್ರಿ ಹಬ್ಬದಲ್ಲಿ ನಂದಿ ಜಾತ್ರೆಗೆ ಹೋಗಿ ಬಂದ್ರೇ ಹಬ್ಬ ಕಂಪ್ಲೀಟ್ ಅಂತ ಅನಿಸೋದು. ಅದಕ್ಕೆ ಜಾತ್ರೆಗೆ ಹೋಗೋಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ವಿ. ನಮ್ಮ ಕಾರ್ ಸ್ವಲ್ಪ ರಿಪೇರಿ ಆಗಿಬಿಟ್ಟಿತ್ತು, ಎಲ್ಲ ರೆಡಿಯಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಅದು ಸ್ಟಾರ್ಟೇ ಆಗಲಿಲ್ಲ. ಇಲ್ಲಿ ಏನೋ ಎಲ್ಲ ಅದು ಪೆಟ್ರೋಲ್ ಪೈಪ್ನೆಲ್ಲ ಕಟ್ ಮಾಡಿಬಿಟ್ಟಿತ್ತು, ಪೆಟ್ರೋಲ್ ಎಲ್ಲ ಲೀಕ್ ಆಗಿತ್ತು. ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಇರೋ ಪೆಟ್ರೋಲ್ ಎಲ್ಲ ಲೀಕ್ ಆಗಿಬಿಡ್ತು, ಮತ್ತು ಸ್ಟಾರ್ಟ್ ಆಗಲಿಲ್ಲ. ಮತ್ತು ವೈಯರೆಲ್ಲ ಹಾಕಿ ಮತ್ತು ಗ್ಯಾರೇಜರೆಲ್ಲ ಒಂದೊಂದು ಸಾರಿ ಏನಾದರೂ ಈ ಥರ ರಿಪೇರಿ ಇದ್ದರೆ ಮನೆ ಹತ್ರನೇ ಬಂದು ರಿಪೇರಿ ಮಾಡಿಕೊಟ್ಟು ಹೋಗೋರು. ಇನ್ನು ಲೇಟ್ ಆಗುತ್ತೆ ಅದೆಲ್ಲ ಮಾಡ್ಕೊಂಡಿದ್ರೆ ಅಂತ ನಾವು 2 ವೀಲರಲ್ಲೇ ಹೋದ್ವಿ. ಇನ್ನು 2 ವೀಲರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡಿದ್ರೆ ಅದು ಪಂಚರ್ ಆಗಿದೆ ಅಂತ ಹೇಳಿದ್ರು ಅಲ್ಲಿ ಬಂಕ್ ಹತ್ರ. ಮತ್ತು ಅದು ಪಂಚರೆಲ್ಲ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ, ನಮ್ಮೂರ ಹತ್ರ ಇದು, ನಮ್ಮೂರು ಬಸ್ ಸ್ಟಾಪಲ್ಲೇ ಇರೋದು. ನಾವು ಮನೆಯಿಂದ ಹೊರಡೋಕ್ಕೆ 11 ಗಂಟೆ ಆಗಿತ್ತು. 1 ಅವರ್ ಅಂತೂ ಬೇಕಾಗುತ್ತೆ, 1 ಅವರ್ ಅಥವಾ 45 ಮಿನಿಟ್ಸ್ ಆದರೂ ಬೇಕೇ ಬೇಕು ಹೋಗೋದಕ್ಕೆ. ಹೋಗ್ತಾ ಇದ್ದೀವಿ, ನೋಡಬೇಕು, ರಶ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ಬೇಗ ಬಂದುಬಿಡಬೇಕು ಅಂತ ಹೋಗ್ತಾ ಇದ್ದೀವಿ. ಇನ್ನೇನು ನಂದಿ ಟೆಂಪಲ್ ಹತ್ರ ಬಂದ್ವಿ, ಇನ್ನೊಂದು 3-4 ಕಿಲೋಮೀಟ್ರ್ ಏನೋ ಇದೆ. ಹೋಗ್ತಾ ಇದ್ವಿ. ನೋಡಿ ನಂದಿ ಹಿಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ನಮ್ಮ ಅಮ್ಮ ಅವ್ರ ಮನೆಗಂತೂ ಇನ್ನೂ ನಮ್ಮೂರಿಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಂದ್ವಿ, ನಂದಿ ಟೆಂಪಲ್ ಹತ್ರ ಬಂದ್ವಿ. ಎಲ್ಲಿ ನೋಡಿದ್ರು ಕಳ್ಳೆಪುರಿ ಅಂಗಡಿ ಮತ್ತು ಮಕ್ಕಳ ಆಟ ಸಾಮಾನು ಅಂಗಡಿ ಪ್ರತಿಯೊಂದು ಇರುತ್ತೆ. ಈ ಜಾತ್ರೆಯಲ್ಲಂತೂ, ನಂದಿ ಜಾತ್ರೆಯಲ್ಲಂತೂ ತುಂಬ ಎಲ್ಲ ಥರ ಐಟಮ್ಸು ಬಂದಿರುತ್ತೆ. ಅಂದರೆ ಮಕ್ಕಳ ಆಟ ಸಾಮಾನಿಂದ, ಕಿಚನ್ ಐಟಮಿಂದ, ಮತ್ತು ಏನೇನು ಎಲ್ಲ ಸಿಗುತ್ತೆ, ಫ್ಯಾನ್ಸಿ ಐಟಮ್ ಎಲ್ಲ. ಹಳ್ಳಿಗಳಲ್ಲಿ ಏನಾದರೂ ಸಾಮಾನು ತಗೊಬೇಕಂದ್ರೆ, ಅಂದರೆ ಈ ಕಣಕ್ಕೆಲ್ಲ ಜರಡಿ, ಮರ, ಈ ಥರ ತೋಟದಲ್ಲಿ ಕೆಲಸ ಮಾಡೋರು, ಗುದ್ಲೆ, ಚನ್ಕೆ ಈ ಥರ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ತಗೊಳ್ಳೋಕ್ಕೆ ಅಂತ ಜಾತ್ರೆಗೆ ಕಾಯ್ತಾ ಇರ್ತಾರೆ. ನಮ್ಮೂರಲ್ಲೂ ಒಂದೊಂದು ಸಾರಿ ಅಂತಿದ್ರು, ಈ ಸಾರಿ ನಂದಿ ಜಾತ್ರೆಯಲ್ಲಿ ತೊಗೊಂಬರ್ಬೇಕು, ರಾಗಿ ಜರಡಿ ಹಿಡಿಯೋದು, ದೊಡ್ಡ ದೊಡ್ಡ ಜರಡಿಗಳಿರುತ್ತಲ್ವ, ಅದೆಲ್ಲ ಸ್ವಲ್ಪ ಜಾತ್ರೆಯಲ್ಲಿ ತೊಗೊಂಡ್ರೆ ಸ್ವಲ್ಪ ಚೀಪಾಗಿ ಸಿಗುತ್ತೆ ಅಂತ ನಂದಿ ಜಾತ್ರೆಗೆ ವೆಯ್ಟ್ ಮಾಡ್ತಾ ಇರೋರು. ಆ ಥರದ್ದು ಏನಾದರೂ ತೊಗೊಬೇಕಂದ್ರೆ ಇನ್ನೇನು ನಂದಿ ಜಾತ್ರೆ ಹತ್ತಿರ ಬರ್ತಾ ಇದೆ ಅಲ್ವಾ, ಜಾತ್ರೆಯಲ್ಲಿ ತೊಗೊಂಡ್ರೆ ಆಯಿತು ಬಿಡು ಅಂತ ಅನ್ನೋರು. ನೋಡಿ ಎಲ್ಲ ಎಷ್ಟು ಬಾಗಿಲು ತೋರಣಗಳು ಪ್ರತಿಯೊಂದು ಸಿಗುತ್ತೆ. ಒಟ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಜಾತ್ರೆ ಮತ್ತು ಸಂತೆ ಅಂದರೆ ನನಗಂತೂ ತುಂಬ ಇಷ್ಟ. ನಾನು ಏನು ಪರ್ಚೇಸ್ ಮಾಡಲ್ಲ, ಅದು ನನಗೆ ನೋಡೋದಕ್ಕೆ ತುಂಬಾ ಇಷ್ಟ. ಅದರಲ್ಲೂ ನನಗೆ ಸಿಟಿ ಮಾರ್ಕೆಟ್ಗೆ ಹೋಗೋದಂದರೆ ತುಂಬ ಇಷ್ಟ. ಯಾವಾಗಲಾದರೂ ಹಬ್ಬಗಳ ಸೀಸನಲ್ಲಂತೂ ಆ ಫ್ಲವರ್ ಮಾರ್ಕೆಟ್ ನೋಡೋದಕ್ಕೆ ತುಂಬ ಇಷ್ಟ. 1-2 ಸಾರಿ ಹೋಗಿದ್ದೀನಿ ಕೂಡ, ಫ್ಲವರ್ ಮಾರ್ಕೆಟ್ ನೋಡೋದಕ್ಕಂತಲೇ ಹೋಗಿದ್ದೀನಿ. ಏನೋ ಗೊತ್ತಿಲ್ಲ, ನನಗಂತೂ ನೋಡೋದಕ್ಕೆ ತುಂಬ ಇಷ್ಟ. ತೊಗೊಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನೋಡೋದಕ್ಕಂತೂ ನನಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಆ ಫ್ಲವರ್ ಮಾರ್ಕೆಟು ಮತ್ತು ವೆಜಿಟೇಬಲ್ ಮಾರ್ಕೆಟು, ಸಿಟಿ ಮಾರ್ಕೆಟ್ಗೆ ಯಾವಾಗಲಾದರೂ ಹೋದರೆ ಹಬ್ಬ ಸೀಸನ್ಗಳಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದಕ್ಕೋಸ್ಕರನೇ 1-2 ಸಾರಿ ಹೋಗಿದ್ದೀನಿ. ನೋಡಿ ಎಲ್ಲಾದರೂ ಅಲ್ಲ, ಎಲ್ಲ ಕಡೆ ಕಡಲೆಪುರಿ ಅಂಗಡಿಗಳು ಮತ್ತು ಮಿಠಾಯಿ ಅಂಗಡಿ, ಜಾತ್ರೆಯಲ್ಲೆಲ್ಲ ಸಾಮಾನ್ಯವಾಗಿ ಮಿಠಾಯಿ ಅಂಗಡಿ, ಕಡಲೆಪುರಿ ಅಂಗಡಿ ಇದ್ದೇ ಇರುತ್ತಲ್ವ. ನಂದಿ ಜಾತ್ರೆಯಲ್ಲಂತೂ ಹೇಳೋಂಗೆ ಇಲ್ಲ. ನಾನು ಇಷ್ಟೊಂದು ದೊಡ್ಡ ಜಾತ್ರೆ ಎಲ್ಲೂ ನೋಡಿಲ್ಲ. ತುಂಬ ದೊಡ್ಡ ಜಾತ್ರೆನೇ ಅಂತ ಹೇಳ್ಬೋದು ನಂದಿ ಜಾತ್ರೆ.
ನೋಡಿ ಇದು ದೇವಸ್ಥಾನ ಎಂಟ್ರೆನ್ಸಿಗೆ ಬಂದ್ವಿ. ಇನ್ನೂ ಆ ಕಡೆ ಎಲ್ಲ ಮಕ್ಕಳು ಆಟ ಆಡೋದೆಲ್ಲ ಇತ್ತು. ನಾವು ಆ ಕಡೆ ಹೋಗಲಿಲ್ಲ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ಬಿಟ್ವಿ. ಆ ಕಡೆ ಎಲ್ಲ ಹೋಗಲೇ ಇಲ್ಲ. ಇನ್ನೂ ಬೇಜಾನಿತ್ತು, ನೋಡೋದೆಲ್ಲ ಬೇಜಾನಿತ್ತು. ಫ್ರೆಂಡ್ಸ್, ಮುಂಚೆ ಅಂತೂ ಇಲ್ಲೇ ಎಲ್ಲ ಅಂಗಡಿ ಎಲ್ಲ ಇರ್ತಾ ಇದ್ದು, ಈ ಸೈಡ್ ಎಲ್ಲೂ ಸ್ವಲ್ಪನೂ ಖಾಲಿ ಇರ್ತಾ ಇರಲಿಲ್ಲ. ಈಗ ಇಲ್ಲೆಲ್ಲ ಖಾಲಿ ಮಾಡಿಸ್ಬಿಟ್ಟು ಔಟ್ಸೈಡ್ ಅಂದರೆ ದೇವಸ್ಥಾನದಿಂದ ಹೊರಗಡೆ ಅಂಗಡಿಗಳನ್ನ ಇಡಿಸ್ತಾರೆ. ಇಲ್ಲಂತೂ ಸ್ವಲ್ಪನೂ ಖಾಲಿ ಇರ್ತಾ ಇರಲಿಲ್ಲ, ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ರಶ್ ಇರ್ತಿತ್ತು. ಈಗ ಹೊರಗಡೆ ಎಲ್ಲ ಎಷ್ಟು ಅಂಗಡಿಗಳಿದೆಯೋ ಅದೆಲ್ಲ ಅಂದರೆ ಆಟ ಸಾಮಾನು ಅಂಗಡಿ, ಕಡಲೆಪುರಿ, ಫ್ಯಾನ್ಸಿ ಅಂಗಡಿಗಳೆಲ್ಲ ಇದೆಯಲ್ಲ, ಫ್ಯಾನ್ಸಿ ಐಟಮ್ ಅಂಗಡಿಗಳೆಲ್ಲ ಅದನ್ನೆಲ್ಲ ಇಲ್ಲೇ ಇಡಿಸ್ತಿದ್ರು. ಈಗ ಆ ಥರ ಇಲ್ಲ, ಎಲ್ಲ ಹೊರಗಡೆ ಇಡ್ತಾ ಇದ್ದಾರೆ. ಈ ಜಾತ್ರೆಯಲ್ಲಿ ತೇರಿಗೆ ಬಾಳೆಹಣ್ಣು ಹಾಕೋದು ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ನನಗೆ ಇದ್ರದ್ದು ಒಂದು ಸ್ಟೋರಿನೇ ಇದೆ. ನಮಗಂತೂ ನಾವು ಫ್ರೆಂಡ್ಸ್ ಎಲ್ಲ ಬಂದು ಒಂದು ಬಾಳೆಹಣ್ಣು ಹಾಕೋದೇ ಒಂದು ಸ್ಟೋರಿ ಇರ್ತಾಯಿತ್ತು. ಅಂದರೆ ಯಾರು ಎಷ್ಟು ಮೇಲಕ್ಕೆ ಎಸಿತಾರೋ ಅಂತ ನೋಡಿಕೊಂಡು ಸುಮಾರು ಜನ, ಒಂದು 10-12 ಜನ ನಾವು ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ವಿ. ಒಬ್ಬರನ್ನೊಬ್ಬರು ಎಲ್ಲ ಒಂಥರ ಕಿಂಡಲ್ ಮಾಡೋದು, ಕಾಲು ಎಳೆಯೋದು, ಏನೋ ಒಂಥರ ಖುಷಿಯಾಗಿ ಅಂದರೆ ತಮಾಷೆಯಾಗಿ ಮಾಡಿಕೊಂಡು ಎಲ್ಲ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಬೆಳಗ್ಗೆ ಬಂದು ಸಂಜೆ ಹೋಗ್ತಾ ಇದ್ವಿ. ಅದರಲ್ಲೂ ನಡ್ಕೊಂಬರ್ತಾ ಇದ್ವಿ ನಾವೆಲ್ಲ. ಇವಾಗಲೂ ಯಾವಾಗಲಾದರೂ ಮಾತಾಡ್ಕೊತೀವಿ ಫ್ರೆಂಡ್ಸ್ ಎಲ್ಲ, ನಾವು ಎಷ್ಟೆಲ್ಲ ನಡ್ಕೊಂಡು ಹೋಗ್ತಿದ್ವಲ್ಲ ಅಂತ ಮಾತಾಡ್ಕೊತೀವಿ. ಏನಾದರೂ ಹರಕೆ ಮಾಡ್ಕೊಂಡಿರೋರು ಅಷ್ಟೇ ಉಪವಾಸದಿಂದ ತುಂಬ ದೂರದಿಂದ ಎಲ್ಲ ಬಂದು, ಅಂದರೆ ನಮ್ಗೆ ಈ ಕೋರಿಕೆನ ಈಡೇರಿಸ್ಕೊಟ್ರೆ ನಿನಗೆ ಉಪವಾಸದಲ್ಲಿ ಹೂವು ಹಣ್ಣು ಹಾಕ್ತೀವಿ ಅಂತ ಅರ್ಸ್ಕೊಂಡು ಕೂಡ ತೇರು ಎಳೆಯೋವಾಗೆ ಬಂದು ಅದಕ್ಕೆ ಹಣ್ಣು ಹೂವು ಹಾಕ್ಬಿಟ್ಟು ಹೋಗ್ತಾರೆ. ಹಾಕ್ರಿ ರಕ್ಷಾ, ಈ ಕಡೆ ಬಾ. ಬುಜ್ಜು ಬುಜ್ಜು, ಏಯ್ ಈ ಕಡೆ ಬರ್ರಿ, ಹಾಕ್ರಿ. ಫ್ರೆಂಡ್ಸ್, ಈ ದೊಡ್ಡ ತೇರನ್ನು ನಮ್ಮ ಫ್ರೆಂಡವರು ದೊಡ್ಡಪ್ಪನ ಮಗ ಮಾಡಿಸ್ಕೊಟ್ಟಿರೋದು. ನಮ್ಮೂರ ಪಕ್ಕನೇ ಇರೋ ನಮ್ಮ ಫ್ರೆಂಡವ್ರ ಅಣ್ಣ ಮಾಡಿಸಿರೋದು ಈ ತೇರನ್ನು. ಲಾಸ್ಟ್ ಇಯರು ಮಾಡಿಸ್ಕೊಟ್ರಂತೆ. ಅದ್ರ ಮೇಲೆ ಅವ್ರ ಹೆಸರು ಕೂಡ ಹಾಕಿದೆ. ನಾನು ನೋಡಿದೆ, ಆ ಹೆಸರು ನೋಡಿದ್ಮೇಲೆ ಹೌದಲ್ವಾ ಅಂತ ಜ್ಞಾಪಕ ಬಂತು. ಇದು ತೇರು ಮಾಡಿಸಿರೋದ್ರಿ, ಅದು ನಂದವರು ದೊಡ್ಡಪ್ಪನ ಮಗ. ಅಲ್ಲಿ ನಂದಿ ಕ್ರಾಸ್ ಇತ್ತು, ಸೆರಾಮಿಕ್ ಇದೈತೆ, ಪ್ಲೇವುಡ್ದು. ಫ್ರೆಂಡ್ಸ್, ಈ ವರ್ಷದ ಶಿವರಾತ್ರಿ ಹಬ್ಬ ಜಾತ್ರೆ ನೋಡ್ಕೊಂಡು ಬರೋದ್ರ ಮುಖಾಂತರ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಜಾತ್ರೆ ಎಲ್ಲ ನೋಡಿಕೊಂಡು ಏನು ಪರ್ಚೇಸಿಂಗು ಅಥವಾ ತಿಂದಿದ್ದು ಏನೂ ಇಲ್ಲ. ಯಾಕೆಂದರೆ ಮನೆಯಲ್ಲೇ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ರಕ್ಷಾಗೆ ಎಕ್ಸಾಮ್ ಇದೆ, ಅವಳು ಓದ್ಕೊಬೇಕಾಗಿತ್ತು. ಸುಮ್ಮನೆ ಅವಳಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಹೋಗಿದ್ದಷ್ಟೇ. ಲಾಸ್ಟ್ ಇಯರ್ ಹೋಗಿರಲಿಲ್ಲ ಅಂತ ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಇನ್ನು ಮನೆಗೆ ಬರ್ತಾ ಇದ್ದೀವಿ.
ಜಾತ್ರೆ, ಸಂತೆ ಎಲ್ಲ ನೋಡೋದಕ್ಕೆ ಇಷ್ಟ ಅಷ್ಟೇ ನನಗೆ. ಮತ್ತು ಅಲ್ಲಿ ನನಗಂತೂ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ನನಗೆ ರೋಡ್ ಮೇಲೆ ತಿನ್ನೋದು ಅಂತೂ ನನಗೆ ಫಸ್ಟೇ ಆಗಲ್ಲ, ಯಾಕೋ ಗೊತ್ತಿಲ್ಲ. ಅವತ್ತಿಂದ ಅಷ್ಟೇ ನನಗೆ ರೋಡ್ ಸೈಡ್ ತಿನ್ನೋದಂದರೆ ಇಷ್ಟ ಆಗಲ್ಲ. ಅಂದರೆ ಎಲ್ಲ ಡಸ್ಟು, ಕಸ, ಕಡ್ಡಿ, ಮಣ್ಣು, ಧೂಳು ಆ ಥರ ಎಲ್ಲ ಇರುತ್ತೆ ಅಂತ ಅಷ್ಟೇ. ಟೋಟಲಾಗಿ ಹೇಳ್ಬೇಕಂದ್ರೆ ಹೈಜೆನಿಕ್ ಆಗಿರಲ್ಲ ಅಂತ. ಫ್ರೆಂಡ್ಸ್, ಮುಗೀತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.